ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ಬೇಗ ಎದ್ದು ಮನೆಯೆಲ್ಲಾನು ಕೂಡ ಕ್ಲೀನ್ ಮಾಡ್ಬೇಕಾಗಿತ್ತು. ಸ್ವಲ್ಪ ಬೇಗನೆ ಎದ್ದಿದ್ದೆ ಇವತ್ತು. ನಮ್ಮೂರಲ್ಲಿ ಹಬ್ಬನೂ ಕೂಡ ಆಯ್ತು, ಮತ್ತೆ ನನ್ನ ಯಜಮಾನ್ರದ್ದು ಬರ್ಡೇನು ಕೂಡ ಇತ್ತು. ಹಾಗೆ ಎಡಿಟಿಂಗ್ ಕೆಲಸ ಅಂತೂ ತುಂಬಾನೇ ಇತ್ತು. ಅದರಿಂದಾಗಿ ಕರೆಕ್ಟ್ ಆಗಿ ವ್ಲಾಗ್ಸ್ ವಿಡಿಯೋಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ನಮ್ಮೂರಲ್ಲೂ ಕೂಡ ಬುಕ್ತಿ ಹಬ್ಬ ನಡೀತಿತ್ತು. ನಮ್ಮ ಅಜ್ಜಿ ಮನೆಗೂ ಹೋಗ್ಬೇಕಾಗಿತ್ತು. ನಮ್ಮ ಅಜ್ಜಿ ಮನೇಲೂ ಕೂಡ ಬುಕ್ತಿ ಹಬ್ಬನ ನಾವು ಮಾಡ್ತೀವಿ. ಮತ್ತೆ ಹಬ್ಬಕ್ಕೆ ಬಟ್ಟೆ ಎಲ್ಲಾನು ಕೂಡ ಒಗ್ದು ಹಂಗೆ ಸೋಫಾ ಮೇಲೆನೆ ಗುಡ್ಡೆ ಹಾಕ್ಬಿಟ್ಟಿದ್ದೆ. ಬಟ್ಟೆಗಳನ್ನೇನು ಎತ್ತಿರ್ಲಿಲ್ಲ. ಅದರಿಂದಾಗಿ ಇವತ್ತು ಬೇಗ ಎದ್ದು ಮನೆ ಕೆಲಸನೂ ಕೂಡ ಬೇಗ ಮುಗಿಸಿ ಬೇಗ ಊರ್ಗೋಗದ ಅಂತ ಯೋಚನೆ ಮಾಡ್ತಿದ್ವಿ. ನಮ್ ತಾತನ್ಗೆ ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಕೆಲ್ಸಗಳಿತ್ತು ಮನೆಯಲ್ಲಿ. ಮತ್ತೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿತ್ತು, ಚಿಕ್ಕರಸಿನಕೆರೆಯಲ್ಲಿರುವಂತ ಭೈರಪ್ಪನ ದೇವಸ್ಥಾನಕ್ಕೆ. ನಂದು ಮತ್ತೆ ನನ್ ಗಂಡನ ಬಟ್ಟೆಗಳನ್ನೆಲ್ಲಾನು ಕೂಡ ಬೇರೆ ಬೇರೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಐಸ್ ಕ್ರೀಮ್ ಗಾಡಿ ಬಂತು. ನನ್ ಮಗ ಅರ್ಚಾಡ್ತಿದ್ನ. ಐಸ್ ಕ್ರೀಮ್ ಗಾಡಿ ಬಂದಿದ ತಕ್ಷಣ ಅವನ್ಗೊಂದು ಐಸ್ ಕ್ರೀಮ್ ಕೊಡ್ಸಿ ಆನಂತರ ನಾವು ಸ್ನಾನ ಮಾಡ್ಕೊಂಡು ಹಾಗೆ ಆನ್ ದ ವೇ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ನಾವು ಊರ್ ಕಡೆ ಹೊರಟ್ವಿ. ಹೋಗಿದ ತಕ್ಷಣ ಮೊದ್ಲು ಹೋಗಿದ್ದೆ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಂತೂ ನನಗೆ ತುಂಬಾ ಜನ ಫಾಲೋವರ್ಸ್ ಗಳು ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು ನನ್ಗೆ ಅವ್ರ ಜೊತೆಗೆಲ್ಲಾನು ಮಾತಾಡಿ. ಮತ್ತೆ ಒಬ್ರು ಬುಕ್ತಿನೂ ಕೂಡ ಮಾಡಿದ್ರು. ಅವರು ಊಟಕ್ಕೆ ಕರೆದಿದ್ರು. ಅವ್ರ ಆಸೆಯಿಂದ ಕೂಗಿದ್ರು. ಬಟ್ ನನ್ಗೆ ಹೋಗಕ್ಕಾಗಿಲ್ಲ. ಯಾಕೆ ಅಂದ್ರೆ ನಮ್ಮ ಅಜ್ಜಿ ಮನೇಲೂ ಕೂಡ ಅಡ್ಗೆ ಮಾಡಿದ್ರು. ಅದರಿಂದಾಗಿ ಹೋಗಕ್ಕಾಗಿಲ್ಲ. ಬಸವಪ್ಪ ಅಂತೂ ಹಬ್ಬದಲ್ಲಿ ಓಡಾಡಿ ಓಡಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು. ಬಸವಪ್ಪನು ಕೂಡ. ನಾವು ಕೂಡ ಬಸವಪ್ಪನ ನೋಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ. ಆಮೇಲೆ ನಾವು ದೇವಸ್ಥಾನದೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ದೇವಸ್ಥಾನದಲ್ಲಿರುವಂತಹ ದೇವ್ರುಗಳಿಗೆಲ್ಲ ಕೈ ಮುಕ್ಕೊಂಡು ಲಾಸ್ಟ್ ಅಲ್ಲಿ ಚೆನ್ನಪ್ಪಾಜಿ ಸ್ವಾಮಿ ದರ್ಶನ ಮಾಡ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ವಿ. ಮತ್ತೆ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದ್ದಿದ್ದ ದೇವಸ್ಥಾನಕ್ಕೂ ಇವಾಗಿರೋ ದೇವಸ್ಥಾನಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅವಾಗ ದೇವಸ್ಥಾನ ಇಷ್ಟು ದೊಡ್ಡದಾಗಿರ್ಲಿಲ್ಲ, ಇನ್ನು ಸ್ವಲ್ಪ ಚಿಕ್ಕದಾಗೆ ಇತ್ತು. ಹಾಗೆ ಸುತ್ತಮುತ್ತ ಬರೀ ದೇವ್ರುಗಳೇ ಇತ್ತು, ದೇವ್ರ ಫೋಟೋಗಳು ಇಟ್ಟಿದ್ರು. ಅವಾಗ್ಲೂ ಒಂಥರ ಚೆನ್ನಾಗೇ ಇತ್ತು ದೇವಸ್ಥಾನ ಕೂಡ. ಇನ್ನು ಹೇಳ್ಬೇಕು ಅಂತಂದ್ರೆ ನಮ್ಮಪ್ಪ ನಮ್ಮಮ್ಮ ಇದೇ ದೇವಸ್ಥಾನದಲ್ಲೇ ಮದ್ವೆ ಆಗಿದ್ದು. ಮತ್ತೆ ನಮ್ ಚಿಕ್ಕರಸಿನಕೆರೆ ದೇವಸ್ಥಾನಕ್ ಬಂದಾಗೆಲ್ಲ ಈ ಜಾಗ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ನಿಮ್ಗೆ ಗೊತ್ತು, ಮರೆಯಲಾಗದ ಮಾಣಿಕ್ಯ ದೇವಸ್ಥಾನ ಇದು ಅಂತ. ಮತ್ತೆ ಅಲ್ಲಿಂದ ಡೈರೆಕ್ಟ್ ಮನೆಗ್ ಬಂದ್ವಿ. ಅವ್ವ ಊಟ ಕೊಡ್ತು. ಬಂದಿದ ತಕ್ಷಣ ಊಟ ಮಾಡ್ಕೊಂಡು ಡೈರೆಕ್ಟ್ ಕೆಮ್ಮದೊಡ್ಡಿಲಿರುವಂತ ಮಂಡ್ಯ ಬ್ರ್ಯಾಂಡ್ಗೆ ಹೋಗಿ ಅಲ್ಲಿಂದ ರಾತ್ರಿ ನಾವು 1 ಗಂಟೆಗೆ ಮನೆಗ್ ಬಂದ್ವಿ.